ದೊಡ್ಡಬಳ್ಳಾಪುರದಲ್ಲಿ ರೈತರ ಕಷ್ಟವನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ. ಹಾಗಾಗಿ ಹೋರಾಟವೇ ಸರಿಯಾದ ಮಾರ್ಗ ಅನ್ನುವಂತಹ ನಿರ್ಧಾರಕ್ಕೆ ರೈತರು ಬಂದಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ರೈತರ ಕಷ್ಟ ಕೇಳೋರು ಇಲ್ಲ, ಹೇಳೋರು ಇಲ್ಲ. ರೈತರ ಬಳಿ ಇರುವ ಅಲ್ಪ ಜಮೀನಿನ ಮೇಲೆ ಕೆಂಗಣ್ಣು ಬಿದ್ದಿದೆ. ದೊಡ್ಡಬಳ್ಳಾಪುರದಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ರೈತರ ಜಮೀನು ವಶ, ಆದರೆ ಸರಿಯಾದಂತಹ ಬೆಲೆ ಕೊಡಬೇಕಲ್ಲ, ಅದು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ನೋಡಿ, ಅಭಿವೃದ್ಧಿ ಆಗಬೇಕು, ಕೈಗಾರಿಕೆಗಳ ಸೃಷ್ಟಿ ಅನ್ನೋದಾಗಬೇಕು, ಅದಕ್ಕೆ ಭೂಮಿ ಅನ್ನೋದು ಬೇಕು ಅನ್ನೋದಾದರೆ ಅದನ್ನು ನೀವು ಬಹುತೇಕ ಸರ್ಕಾರ ಇರ್ಬೋದು ಅಥವಾ ಖಾಸಗಿ ಕಂಪನಿಗಳೇ ಆಗ್ಬೋದು, ರೈತರ ಕಡೆಯಿಂದನೇ ನೀವು ಪಡೆದುಕೊಳ್ತೀರಿ ಅನ್ನೋದಾದರೆ ಅವರಿಗೆ ಸರಿಯಾದಂತಹ ಬೆಂಬಲ ಬೆಲೆಯನ್ನು, ಅದಕ್ಕೆ ನಿಗದಿಯಾದಂತಹ ಬೆಲೆಯನ್ನು ಯಾಕೆ ಕೊಡೋದಿಲ್ಲ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಎಕರೆಗೆ 70 ಲಕ್ಷ ನಿಗದಿ ಮಾಡಿದ್ರೆ ಆ ಬೆಲೆ ಸೂಕ್ತವಾಗಿಲ್ಲ. ಹೀಗೆ ಧರಣಿಯನ್ನು ನಡೆಸ್ತಾ ಇದ್ದಾರೆ ರೈತರು. ದೊಡ್ಡಬಳ್ಳಾಪುರ ಭಾಗದ ರೈತರು ಈವರೆಗೆ 165 ದಿನ ಧರಣಿಯನ್ನು ನಡೆಸಿದ್ದೂ ಆಗಿದೆ. ಸತಿ ಕುಮಾರಣ್ಣ ಇವಾಗ ಓದಿ ಒಂದು ಈ ಮಟ್ಟಕ್ಕೆ ತಂದಿದ್ದಾರೆ. ಇನ್ನೆಲ್ಲರೂ ನಮಗೂ ಕೂಡ ಅದೃಷ್ಟ. ಕುಮಾರಣ್ಣೇನು ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ನಮಗೆಲ್ಲ ಅದೃಷ್ಟ ಅಂತ ತಿಳ್ಕೊಬೇಕು ನಾವು. ಇವತ್ತೇನು ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಆಗಿರೋ ದೇಶದಿಂದ ನಮ್ಮ ರೈತರು ಎಲ್ಲರೂ ಕೂಡ ಇವತ್ತು ಒಳ್ಳೆ ಮಿನಿಸ್ಟ್ರು ಆಗಿರೋ ದೇಶದಿಂದ ನಮಗೆಲ್ಲ ಅನುಕೂಲ ಆಗೋಂಥ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ರೈತರುಗಳ ಸಹಾಯ ಮಾಡ್ತಾರೆ. ಅವರು ಈಗ ಆಶ್ವಾಸನೆ ಕೊಡಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ರೈತರು ತುಂಬ ತಾಳ್ಮೆಯಿಂದ 180 ದಿವಸ ಮಾಡೋದು ಮುಖ್ಯ ಅಲ್ಲ, ಇನ್ನೊಂದು 50 ದಿವಸ ಆಗ್ಬೋದು, 100 ದಿವಸ ಆಗ್ಬೋದು, ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋದರೆ ಇದನ್ನು ಪ್ರತಿಫಲ ಸಿಗ್ತದೆ. ಇವತ್ತು ನಮ್ಮ ರೈತರಿಗೆ ಕಷ್ಟ ಚೆನ್ನಾಗಿ ಗೊತ್ತಿದೆ. ನಮ್ಮ ಕುಮಾರಣ್ಣವ್ರಿಗೆ ದಯಮಾಡಿ ನಮ್ಮ ರೈತರು ತಾಳ್ಮೆ ತಗೊಂಡು ಇನ್ನೊಂದು ದಿವಸ ಇದೇ ಥರ ಮುಂದುವರಿಯಲಿ. ನಮ್ಮ ರೈತರಿಗೆ ಹೆಚ್ಚಿಗೆ ಅದೇನು 1:4 ಕೊಡ್ತಾ ಇದ್ದಾರೆ. ಈಗಾಗಲೇ ಈಗ ಹೆಚ್ಚಿನ ಒಳ್ಳೆಯದಕ್ಕೆ ಪೈಪು ಏನು ಭೂಮಿ ಒಳಗಡೆ ಹಾಕ್ತಾ ಇದ್ದಾರೆ, ಅದಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಇಂಥದಕ್ಕೆಲ್ಲ ಕೊಡುವಾಗ ಇದಕ್ಕೂ ಕೊಡ್ಬೋದು. ಏನು ಇವತ್ತು DC ಅವರು ಇವರೆಲ್ಲ ಮಾಡ್ತಕ್ಕಂಥದ್ದು ಇದೇ ಕರೆಕ್ಟ್ ಅಂತ ನಾವು ಭಾವನೆ ಮಾಡೋಂಗಿಲ್ಲ. ಇನ್ಮೇಲೆ ಮೇಲಿನ ಅಧಿಕಾರಿಗಳಿಗೆಲ್ಲ ಪೌರವಿದೆ, ಅದೆಲ್ಲ ಮಾಡ್ತಾರೆ. ತಾಳ್ಮೆಯಿಂದ ಇದ್ದು ಕುಮಾರಣ್ಣನ್ನು ಸರಿ ಭೇಟಿ ಮಾಡಿ ಹೆಚ್ಚಿನ ನಮ್ಮ ರೈತರು ಕೊಡೋಂಥ ಸಂದರ್ಭ ಬಂದಾಗ ಅವೆಲ್ಲನೂ ಕೂಡ ಅವ್ರ ಹತ್ರ ಮಾತಾಡೋಣ. ದಯಮಾಡಿ ನೀವು ಸ್ವಲ್ಪ ತಾಳ್ಮೆ ಇರಿ ಅಂತೇಳಿ ಇದು ತಾಳ್ಮೆಯಿಂದ ಇರ್ತಕ್ಕಂಥ ನಮ್ಮ ಆವಾಗ ಹೇಳ್ದಂಗೆ ನಮ್ಮ ಮರೀಶ್ಗೌಡರು ನಮ್ಮ ಪತ್ರಕರ್ತರಲ್ಲೇ ಮೇಯ್ದವರು. ಮತ್ತೇನು ಇದುವರೆಗೂ ಯಾವ್ಯಾವ್ದು ಏನೇನು ಟ್ಯಾಲಿ ಮಾಡಿ ನೀವು ಕೂಡ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ ರೈತರೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ನಮ್ಮೆಲ್ಲರಿಗೂ ಹೊಂದಿ ನಮ್ಮ ಮಾತು ಮುಗಿಸ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.